ಶಾಂತವಾದ ಕಾಡಿನಲ್ಲಿ ಒಂದು ನರಿ, ಒಂದು ಮೊಲ ಮತ್ತು ಒಂದು ಅಳಿಲು ವಾಸಿಸುತ್ತಿದ್ದವು. ಅವರು ಉತ್ತಮ ಸ್ನೇಹಿತರಾಗಿದ್ದರು. ಅವರಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಏನೋ ವಿಶೇಷವಿತ್ತು. ನರಿ ವೇಗವಾಗಿ ಮತ್ತು ಬುದ್ಧಿವಂತವಾಗಿತ್ತು. ಯಾವಾಗಲೂ ತ್ವರಿತ ಹೆಜ್ಜೆಗಳೊಂದಿಗೆ ಕಾಡಿನ ಮೂಲಕ ವೇಗವಾಗಿ ಹಾರುತ್ತಿತ್ತು. ಮೊಲವು ಬಲವಾದ ಕಾಲುಗಳನ್ನು ಹೊಂದಿತ್ತು ಮತ್ತು ಪೊದೆಗಳು ಮತ್ತು ಹೊಲಗಳ ಮೂಲಕ ವೇಗವಾಗಿ ಹಾರಬಲ್ಲದು. ಅಳಿಲು ಚಿಕ್ಕದಾಗಿದ್ದರೂ ಮರಗಳನ್ನು ಹತ್ತುವುದು, ಬೀಜಗಳನ್ನು ಸಂಗ್ರಹಿಸುವುದು ಮತ್ತು ಗೂಡುಗಳನ್ನು ನಿರ್ಮಿಸುವುದು ಇಷ್ಟವಾಗಿತ್ತು. ಒಂದು ದಿನ ಅವರು ಉತ್ತಮ ನಿಧಿಯನ್ನು ಯಾರು ಕಂಡುಕೊಳ್ಳಬಹುದು ಎಂದು ನೋಡಲು ಆಟವನ್ನು ಆಡಲು ನಿರ್ಧರಿಸಿದರು. ನರಿ ಹೊಳೆಯುವುದನ್ನು ಹುಡುಕುತ್ತಾ ಕಾಡಿನ ಮೂಲಕ ವೇಗವಾಗಿ ಓಡಿತು. ಮೊಲವು ಎತ್ತರದ ಹುಲ್ಲಿನ ಮೂಲಕ ವೇಗವಾಗಿ ಹಾರಿ ಅಪರೂಪದ ಮತ್ತು ಸುಂದರವಾದದ್ದನ್ನು ಹುಡುಕುತ್ತಾ ಸುತ್ತಲೂ ನೋಡುತ್ತಿತ್ತು. ಅಳಿಲು ಮರಗಳ ಮೇಲೆ ಮತ್ತು ಕೆಳಗೆ ಓಡಿ ಅತ್ಯುತ್ತಮ ಬೀಜಗಳು ಮತ್ತು ಅಕಾರ್ನ್ಗಳನ್ನು ಸಂಗ್ರಹಿಸಿತು. ಸ್ವಲ್ಪ ಸಮಯದ ನಂತರ ಅವರು ತಮ್ಮ ಸಂಪತ್ತನ್ನು ತೋರಿಸಲು ಒಟ್ಟುಗೂಡಿದರು. ನರಿ ಒಂದು ಹೊಳೆಯುವ ಬಂಡೆಯನ್ನು ಕಂಡುಕೊಂಡಿತು. ಮೊಲವು ಪ್ರಕಾಶಮಾನವಾದ ಕಾಡು ಹೂವನ್ನು ಕಂಡುಕೊಂಡಿತು. ಅಳಿಲು ಒಂದು ದೊಡ್ಡ ಅಕಾರ್ನ್ಗಳನ್ನು ಸಂಗ್ರಹಿಸಿತು. ಅವರು ಪರಸ್ಪರ ಸಂಪತ್ತನ್ನು ನೋಡಿಕೊಂಡರು. ಆದರೆ ನಂತರ ನರಿ ಹೇಳಿತು, ನಾನು ನಿನ್ನಂತೆ ಹಾರಲು ಸಾಧ್ಯವಾದರೆ ಮೊಲ. ಅಳಿಲು ಉತ್ತರಿಸಿತು, ನರಿ, ನಾನು ನಿನ್ನಂತೆ ವೇಗವಾಗಿ ಓಡಲು ಸಾಧ್ಯವಾದರೆ ನರಿ. ಮೊಲ ಹೇಳಿತು, ನಾನು ನಿನ್ನಂತೆ ಮರಗಳನ್ನು ಹತ್ತಲು ಸಾಧ್ಯವಾದರೆ ಅಳಿಲು. ಆಗ ಅವರೆಲ್ಲರೂ ಏನನ್ನಾದರೂ ಅರಿತುಕೊಂಡರು. ನಮಗೆಲ್ಲರಿಗೂ ನಮ್ಮದೇ ಆದ ವಿಶೇಷ ಪ್ರತಿಭೆಗಳಿವೆ. ನಾವು ಹೋಲಿಸುವ ಅಗತ್ಯವಿಲ್ಲ.